ಅನಪೇಕ್ಷಿತ ಪ್ರೀತಿ ಇಲ್ಲದ, ಕಾಳಜಿ ಇಲ್ಲದ, ಎಲ್ಲರೂ ಮರೆತು ಬಿಡುವ, ನಾನು ತಿನ್ನಲು ಏನೂ ಇಲ್ಲದ ವ್ಯಕ್ತಿಗಿಂತ ಹೆಚ್ಚಿನ ಹಸಿವು, ಹೆಚ್ಚಿನ ಬಡತನ ಎಂದು ನಾನು ಭಾವಿಸುತ್ತೇನೆ. ನಾವು ಪಡೆದ ಕೃಪೆಗೆ ಅನುಗುಣವಾಗಿ ಸಾಯುತ್ತಿರುವವರನ್ನು, ಬಡವರನ್ನು, ಒಂಟಿತನವನ್ನು ಮತ್ತು ಅನಪೇಕ್ಷಿತರನ್ನು ಸ್ಪರ್ಶಿಸೋಣ ಮತ್ತು ವಿನಮ್ರ ಕೆಲಸವನ್ನು ಮಾಡಲು ನಾಚಿಕೆ ಪಡಬೇಡಿ ಅಥವಾ ನಿಧಾನಿಸಬೇಡಿ. ಕೆಲವರು ಜನರು ಚೆನ್ನಾಗಿ ಬದುಕಲು ಒಂದು ಕಾರಣವಿರಬೇಕು, ಅದಕ್ಕಾಗಿ ಅವರು ದುಡಿದಿರಬೇಕು. ತ್ಯಾಜ್ಯವನ್ನು ಕಂಡರೆ ಮಾತ್ರ ಕೋಪ ಬರುತ್ತದೆ. ನಾವು ಬಳಸಬಹುದಾದ ವಸ್ತುಗಳನ್ನು ಜನರು ಎಸೆಯುವುದನ್ನು ನಾನು ನೋಡಿದಾಗ, ಅನೇಕ ಜನರು ನಮ್ಮ ಕೆಲಸವನ್ನು ನಮ್ಮ ವೃತ್ತಿ ಎಂದು ತಪ್ಪಾಗಿ ಭಾವಿಸುತ್ತಾರೆ. ನಮ್ಮ ವೃತ್ತಿ ದೇವರ ಪ್ರೀತಿ. ಕ್ರಿಸ್ತನ ಬೆಳಕನ್ನು ನೀಡದ ಪದಗಳು ಕತ್ತಲೆಯನ್ನು ಹೆಚ್ಚಿಸುತ್ತದೆ.